ಎಲ್ಲ ನನ್ನ ವಿದ್ಯಾರ್ಥಿ ಮಿತ್ರರಿಗೆ ಶರಣಾರ್ಥಿ. ವಚನಾಮೃತದ ಕೊನೆಯ ವಚನವನ್ನು ಅರ್ಥೈಸಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಶಿವಶರಣ ಲಿಂಗಮ್ಮನ ಒಂದು ವಚನ. 12ನೇ ಶತಮಾನದಲ್ಲಿ ಶಿವಶರಣರು ಯಾವ ರೀತಿಯಾಗಿ ತಮ್ಮ ಸಾಹಿತ್ಯ ಸೇವೆಯನ್ನು ಸಲ್ಲಿಸಿದ್ದಾರೆ, ಅದೇ ರೀತಿ ವಚನಕಾರ್ತಿಯರು ಕೂಡ ಇಲ್ಲಿ ಸಾಹಿತ್ಯದ ಸೇವೆಯನ್ನು ಸಲ್ಲಿಸಿ ಈ ವಚನ ಸಾಹಿತ್ಯದಲ್ಲಿ ಅಮರರಾಗಿದ್ದಾರೆ ಅಂತ ಹೇಳ್ಬೋದು. ಶಿವಶರಣ ಲಿಂಗಮ್ಮನ ಒಂದು ವಚನವನ್ನು ನಾವಿಲ್ಲಿ ನೋಡೋಣ. ಮನವ ಗೆದ್ದಿಹನೆಂದು ತನುವ ಕರಗಿಸಿ, ಕಾಯವ ಮರುಗಿಸಿ, ನಿದ್ರೆಯ ಕೆಡಿಸಿ, ವಿದ್ಯೆಯ ಕಲಿತಿಹನೆಂಬ ಬುದ್ಧಿಹೀನರಿರ ನೀವು ಕೇಳಿರೋ. ನಾವು ಒಂದು ಸಾರಿ ಏನು ಮಾಡ್ತಾ ಇರ್ತೀವಿ ಅಂದರೆ, ಯೋಗದಲ್ಲಿ ಇರ್ಬೋದು, ಧ್ಯಾನದಲ್ಲಿ ಇರ್ಬೋದು, ಅಥವಾ ಯಾವುದೇ ಒಂದು ಸ್ಥಿತಿಯಲ್ಲಿ ಇರ್ಬೋದು, ನಾವು ಉನ್ನತ ಮಟ್ಟಕ್ಕೆ ಏರಿದ್ದೀವಿ ವಿದ್ಯೆಯಲ್ಲಿ, ಹೀಗೆ ಬೇರೆ ಬೇರೆ ಒಂದು ವಿಚಾರಗಳಲ್ಲಿ ನಾವು ತುಂಬ ಸಾಧನೆಯನ್ನು ಮಾಡಿದ್ದೀವಿ ಅಂತ ತಿಳ್ಕೊಂಡು ನಾವು ಮೂರ್ಖರಾಗಿ ಜೀವನವನ್ನು ಮಾಡ್ತಾ ಇರ್ತೀವಿ. ನಿದ್ರೆಯ ಕೆಡಿಸಿ ವಿದ್ಯೆಯ ಕಲಿತಿಹನೆಂಬ ಬುದ್ಧಿಹೀನರೇ ನೀವು ಕೇಳಿರೋ. ಅಂದರೆ ನಾವು ಒಂದು ಅಹಂನಲ್ಲಿ ಇರ್ತೇವೆ, ಮನವನ್ನು ಗೆದ್ದಿದ್ದೀವಿ, ತನುವನ್ನು ಗೆದ್ದಿದ್ದೀವಿ, ವಿದ್ಯೆಯನ್ನು ಕಲ್ತಿದ್ದೀವಿ ಅಂತಕ್ಕಂಥ ಒಂದು ಅಹಂನಲ್ಲಿ ಇರ್ತೇವೆ. ನಮ್ಮ ಶರಣರು ಮನವನೆಂತು ಗೆದ್ದಿಹರೆಂದಡೆ. ನಮ್ಮ ಶರಣರು ಅಂದರೆ 12ನೇ ಶತಮಾನದಲ್ಲಿರ್ತಕ್ಕಂಥ ಶಿವಶರಣರು ತಮ್ಮ ಮನಸ್ಸನ್ನು ಯಾವ ರೀತಿಯಾಗಿ ಕೇಂದ್ರೀಕರಿಸಿಕೊಂಡಿದ್ದಾರೆ, ಮನವನ್ನು ಯಾವ ರೀತಿಯಾಗಿ ಹತೋಟಿಯಲ್ಲಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾಳೆ ಅಂದರೆ, ಕಾಮ ಕ್ರೋಧವ ನೀಗಿ, ಲೋಭ ಮೋಹ ಮದ ಮತ್ಸರವ ಛೇದಿಸಿ. ಕಾಮ ಕ್ರೋಧ ಮೋಹ ಮದ ಮತ್ಸರಗಳು ಅರಿಷಡ್ ವರ್ಗಗಳು ಅಂತ ಹೇಳ್ತೀವಿ. ಇವುಗಳನ್ನೆಲ್ಲ ಛೇದಿಸಿ ಅವುಗಳನ್ನೆಲ್ಲ ಬದಿಗಿಟ್ಟು ಅವುಗಳನ್ನೆಲ್ಲ ಜಯಿಸಿಬಿಟ್ಟು, ಆಸೆ ರೋಷವಳಿದು, ಆಸೆಗಳನ್ನು ಮತ್ತು ಸಿಟ್ಟನ್ನು ಅಳಿದು ಅಂದರೆ ಕಡಿಮೆ ಮಾಡ್ಕೊಂಡ್ಬಿಟ್ಟು, ಜಗದ ಪಾಶವ ಬಿಟ್ಟು ಅಂದರೆ ಜಗತ್ತಿನ ಬಗ್ಗೆ ಲೋಕದ ಬಗ್ಗೆ ಆಸೆಯನ್ನು ಬಿಟ್ಟುಬಿಟ್ಟು, ಆ ಮರುಗಿಸುವ ಕಾಯವನ್ನೇ ಪ್ರಸಾದ ಮಾಡಿ, ಆ ದೇಹವನ್ನು ಪ್ರಸಾದವನ್ನಾಗಿ ಮಾಡಿ. ಪ್ರಸಾದ ಅಂತಂದರೆ ವೀರಶೈವ ಧರ್ಮದ ಅಷ್ಟಾವರಣಗಳಲ್ಲಿ ಇದು ಕೂಡ ಒಂದು ಅಂತ ಹೇಳ್ತೀವಿ. ಪೃಥ್ವಿ ತತ್ವವನ್ನು ಒಳಗೊಂಡಿರ್ತಕ್ಕಂಥದ್ದು. ಆ ಕಾಯವನ್ನೇ ಪ್ರಸಾದವನ್ನು ಮಾಡಿ ಸಲುಹಿದರು, ಕೆಡಿಸುವ ನಿದ್ರೆಯನ್ನೇ ಯೋಗ ಸಮಾಧಿಯ ಮಾಡಿ. ನೋಡ್ರಿ, ನಿದ್ರೆಗೂ ಮತ್ತು ಯೋಗ ನಿದ್ರೆಗೂ ಕೂಡ ತುಂಬ ವ್ಯತ್ಯಾಸ ಇದೆ. ಯೋಗ ನಿದ್ರೆಯನ್ನು ಯಾರು ಮಾಡಬಲ್ಲರು ಅಂದರೆ ಯೋಗಿಗಳು ಮಾತ್ರ ಯೋಗ ನಿದ್ರೆಯನ್ನು ಮಾಡಬಲ್ಲರು. ನಿದ್ರೆ ಅಂತಕ್ಕಂಥದ್ದು ದೇಹಕ್ಕೆ ವಿಶ್ರಾಂತಿಯನ್ನು ಮಾತ್ರ ಕೊಟ್ಟರೆ, ಯೋಗ ನಿದ್ರೆ ಅಂತಕ್ಕಂಥದ್ದು ದೇಹ ಮನಸ್ಸು ಮತ್ತು ಆತ್ಮಕ್ಕೂ ಕೂಡ ವಿಶ್ರಾಂತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ಇದೇ ಕೆಲಸವನ್ನು ಶಿವಶರಣರು ಮಾಡಿದರು. ಆ ಕೆಡಿಸುವ ನಿದ್ರೆಯನ್ನೇ ಯೋಗ ನಿದ್ರೆಯನ್ನು ಮಾಡಿದರು. ಯೋಗ ನಿದ್ರೆ ನಮ್ಮ ಮನಸ್ಸಿಗೆ ಆತ್ಮಕ್ಕೆ ಒಂದು ಚೈತನ್ಯ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡುತ್ತೆ. ಸುಖವ ನೀಡಿಸಿ ಜಗವನ್ನೇ ಗೆದ್ದ ಶರಣರ ಬುದ್ಧಿಹೀನರತ್ತ ಬಲ್ಲರು. ಸುಖದೊಳಗಿದ್ದು ಕೂಡ, ದಾಂಪತ್ಯದಲ್ಲಿದ್ದು ಕೂಡ, ಅಂದರೆ ಈ ಒಂದು ಜಗತ್ತಿನಲ್ಲಿ ಇದ್ದು ಕೂಡ, ಇಹದಲ್ಲಿದ್ದುಕೊಂಡು ಪರದಲ್ಲಿ ಕೈ ಚಾಚಿರ್ತಕ್ಕಂತಹ ಒಂದು ಇರುವಿಕೆಯನ್ನು, ಒಂದು ಅಸ್ತಿತ್ವದ ಒಂದು ಸಂಸ್ಥಾಪನೆಯನ್ನು ನಾವು ಎಲ್ಲಿ ಕಾಣ್ತೀವಿ ಅಂದರೆ ಶಿವಶರಣರ ಒಂದು ವಚನಗಳಲ್ಲಿ ಕಾಣ್ತೀವಿ. ಸುಖವ ನೀಡಿಸಿ ಜಗವನ್ನೇ ಗೆದ್ದ ಶಿವಶರಣರ ಬುದ್ಧಿಹೀನರೆತ್ತ ಬಲ್ಲರೋ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ. ಅಂದರೆ ಸಾಮಾನ್ಯವಾದ ಜನರಿಗೆ ಹೇಳ್ತಾರೆ, ಶಿವಶರಣರಿಗೂ ಮತ್ತು ಬೇರೆ ನಾನು ಅದನ್ನು ತಿಳ್ಕೊಂಡಿದ್ದೀನಿ ಇದನ್ನು ತಿಳ್ಕೊಂಡಿದ್ದೀನಿ ಅಂತಕ್ಕಂಥ ಅಹಂನಲ್ಲಿರ್ತಕ್ಕಂಥ ಜನರಿಗೂ ಏನು ವ್ಯತ್ಯಾಸ ಇದೆ ಅಂತೇಳಿ ಶಿವಶರಣ ಲಿಂಗಮ್ಮ ಇಲ್ಲಿ ಹೇಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾಳೆ. ಈಕೆಯ ಅಂಕಿತ ಬಂದುಬಿಟ್ಟು ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ ಅಂತಕ್ಕಂಥದ್ದು ಈಕೆಯ ಅಂಕಿತ. ತಮಗೆಲ್ಲ ಗೊತ್ತಿದೆ, 12ನೇ ಶತಮಾನದಲ್ಲಿ ಬರ್ತಕ್ಕಂಥ ಎಲ್ಲ ವಚನಕಾರರು ಕೂಡ ಒಂದೊಂದು ಅಂಕಿತವನ್ನು ಬಳಸ್ಕೊಂಡ್ರು. ಅಕ್ಕಮಹಾದೇವಿ, ಚನ್ನಮಲ್ಲಿಕಾರ್ಜುನ ಅನ್ನೋದನ್ನು ಬಳಸ್ಕೊಂಡ್ರೆ, ಬಸವಣ್ಣ ಕೂಡಲ ಸಂಗಮ ದೇವ ಅನ್ನೋದನ್ನು ಬಳಸ್ಕೊಂಡ್ರೆ, ಅಲ್ಲಮ ಪ್ರಭುಗಳು ಗುಹೇಶ್ವರ ಅನ್ನೋದನ್ನು ತಮ್ಮ ಅಂಕಿತವನ್ನಾಗಿ ಇಟ್ಕೊಂಡ್ರೆ, ಅದೇ ರೀತಿ ಶಿವಶರಣ ಲಿಂಗಮ್ಮ ಎನ್ನುವರು ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ ಎನ್ನುವುದನ್ನು ತಮ್ಮ ಅಂಕಿತವನ್ನಾಗಿ ಮಾಡಿಕೊಂಡು ಇವರು ವಚನಗಳನ್ನು ಬರೀತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದರು. ಈಗ ನಾವು 4 ವಚನಗಳನ್ನು ಅರ್ಥೈಸಿಕೊಳ್ಳಿಕ್ಕೆ ನಾವು ಪ್ರಯತ್ನವನ್ನು ಮಾಡಿದ್ದೀವಿ. ಪದೇ ಪದೇ ನಾವು ವಚನಗಳನ್ನು ಓದೋದ್ರ ಮೂಲಕ, ಮನನ ಮಾಡಿಕೊಳ್ಳೋದ್ರ ಮೂಲಕ ತುಂಬ ಕಠಿಣವಾಗಿರ್ತಕ್ಕಂಥ ವಚನಗಳು ಕೂಡ ನಮ್ಮ ನಾಲಿಗೆಯ ಮೇಲೆ ಸರಾಗವಾಗಿ ನಲಿದಾಡ್ತಕ್ಕಂತಹ ಕೆಲಸ ನಾವು ಮಾಡ್ಬೋದು ಅಂತೇಳಿ ಈ ಮೂಲಕ ಹೇಳ್ಬೋದು. ಅವಕಾಶಕ್ಕಾಗಿ ಧನ್ಯವಾದಗಳು.